ಜೀವನದಾಗ ಎಲ್ಲರೂ ಯಾರ್ಯಾರೋ ನನ್ನ ಜೀವನ ಮೇಲೆ ಇಲ್ಲ ಅಲ್ಲ ಈ ನನ್ನ ಹಣೆ ಬರ ನಶೀಬ್ ಕೆಟ್ಟೈತೆ ಅಂತ. ಎದಕ್ಲಾ ಹಂಗ್ಯಾಕ ಹೆಂಡತಿ ಓಡೋದು ಗಂಡ ಕುಂತ ಕೂತಿಯಲ್ಲ? ಸುಮ್ನಿರ್ಬೇ, ಹೆಂಡತಿ ಬಿಟ್ಟು ಓಡೋಗಿದ್ ಗಂಡ ಅಂತ. ಎಲ್ಲದಾಳ ಹೆಂಡತಿ? ಲಗ್ನ ಮಾಡ್ಕೊಳಕ ಬಡ್ದಾಡಕತ್ತಿಲ್ಲ. ನೀನೇ ಹೇಳು, ನಮ್ಮ ಅಣ್ಣಗೆ ಏನು ತೊಂದರೆ ಇತ್ತು? ನಮ್ಮ ಅಣ್ಣಗ ಮದುವೆ ಆಗೋದೇ ಇಲ್ಲ ಅನ್ಕೊಂಡ್ರೆ ಅವನ ಮುಂಚೆ ಮದುವೆ ಆಗಿ ಬಂದ. ಶಿವ ಪರಮಾತ್ಮ ಒಳ್ಳೆ ಗಿರಾಕ್ ಸಿಗಂಗ್ ಮಾಡಪ್ಪ. ಅದು ಕರೆ ಬಿಡು ಪಾಪ, ದಡ್ಡೋ ಪೆದ್ಯೋ ಎಂತದ ಒಂದು ಒಟ್ಟ ಲಗ್ನ ಅಂತ ಆತಲ್ಲ, ನಿನಗೆ ಆಗ್ಬೇಕಾಗಿತ್ತು. ಅಲ್ಲ ನಿಮ್ಮ ಅಣ್ಣನ ಸಲ ಕಾದ ನಿಮ್ಮವ್ ನಿನ್ನ ಬಾಳೆ ಹಳ್ಳ ಆಡಿಸಿದ್ಲು ಅಂತ ನಾನು ಸುಮ್ಮನೆ ಅದೇ ಅಂತದ ಮಂಗಳೂರಿಂದ ಏನು ಭಾಷೆ ಒಂದಿಟ್ಟು ಉಂಟಾ ಪಂಟ ಕುಂಟ ಅನ್ಕೊಂತ ಮಾತಾಡ್ತಿತ್ತು. ಏನು ಮಾಡ್ಬೇಕು, ಲಗ್ನ ಮಾಡಿಬಿಟ್ಟಿದ್ರೆ ಆಗೋಕ್ಕಿತ್ತು. ಅದನ್ನು ಬಿಟ್ಕೊಟ್ಟು ನೋಡು ಈ ಥರ ಮಾಡ್ಕೊಂಡು ಕುಂತ್ರಿ. ಏನ್ ಮಾಡ್ಬೇಕು ಬೇ, ನೆನಪು ಹೋದ್ರ ನನ್ನ ಹೊಟ್ಟೆ ಬೆಂಕಿ ಬೀಳ್ತತಿ, ಸಾಕಾಗಿ ಹೋಗಿತ್ತ. ಬಂದ್ರ ನಿಮ್ಮವ್ವಾರು ಊರಿಗೆ ಹೋಗಿದ್ರಲ್ಲ, ಏನು ಎಷ್ಟು ದಿನ ಅದು ಹೋಗೋದು ಮಾಡೋದು? ಬಂದ್ರ ನಿನ್ನ ರಾತ್ರಿನ ಬಂದಾರ. ಏನು ಮಾಡ್ಬೇಕು ಬಂದ್ರ ವ್ಯಾಲೆಂಟೈನ್ಸ್ ಡೇ ಎಲ್ಲಾರು ಅವ್ರವ್ರ ಲವರ್ ಜೊತೆಗೆ ಹೋದ್ರು. ಸುಡ್ಗಾಡ್ ನಾನು ಇದ್ದು ಲವರ್ದು ಬಿಟ್ಟು ಹೋಗ್ಯಾಳ, ನಾ ಮಾತ್ರ ಒಂಟಿಗೆ ಕೂಗಿಗತ್ತೆ ಕುಂತೇನೆ. ಅದಕ್ಕೆ ಇವತ್ತು ಆಫೀಸು ಬೇಡ ಏನು ಬೇಡ ಅಂತ ಸೂಟಿ ಮಾಡ್ಕೊಂಡು ಕುಂತೇನೆ. ನೋಡತ್ತಾಗ ನನ್ನ ಜಲಮ್ದಾಗ ಲಗ್ನ ಅಂತ ಬರ್ದತ್ತೋ ಇಲ್ಲ. ಚಿಂತೆ ಮಾಡ್ಬೇಡ ಬಿಡ್ಲ, ಒಂದು ನಾಯಿಗೆ ಒಂದು ಕಲ್ಲು ಅಂತ ದೇವರು ಇಟ್ಟ ಬಿಟ್ಟಿರ್ತಾನ. ಲಗ್ನ ಆಗ್ಯಾಕತಿ ನೋಡ್ತಿರ, ಸ್ವಲ್ಪ ಸಮಾಧಾನ ಕಾಯಿ. ಒಳ್ಳೆ ಗಿರಾಕಿ. ಸುಮ್ನೀರು, ಒಂದು ಕನ್ನೆ ನೋಡೋದಾಗವಲ್ತು ನಿನಗೆ, ಮತ್ತೆ ಈ ಮಾತು ಅಂತಿ ಬೇರೆ. ಒಂದು ಕನ್ನೆ ನೋಡಿದೇನು ನಮ್ಗೆ ಹೇಳಂಗಾರ ನೋಡೋಣ. ನೀನೇ ಒಂದು ಚಲೋ ಕನ್ನೆ ನೋಡಿ ಲಗ್ನ ಮಾಡೋದು ಬಿಟ್ಟು ಬರೇ ಅಲ್ಲದು ಮಾತಾಡ್ತೀಯತ್ತಾಗ. ಅಕ್ಕತ್ ಸುಮ್ನೀರು ಅಂತ ಯಾವಾಗ ಅಕ್ಕತಿ? ಬರೇ ಇಂಥ ಬಂದಿಂದತ್ತಾಗ ಬಡ ಲಗ್ನ ಮಾಡ್ಬೇಕನ್ನೋದು ಏನಾರ ತಲೆಯಾಗ ಐತೆ ನಿನಗೆ ಹೊಟ್ರ ನಿನಗೆ? ಅಯ್ಯ ನಾನು ಏನು ಮಾಡ್ಲಪ್ಪ, ನಾನು ನೋಡಿದ್ವಿ ಎಲ್ಲದು ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ನಿಮ್ಮ ಅಣ್ಣನಿಂದನೇ ನಿನಗೆ ಮದುವೆ ಅಂತಾನ ಆಗ್ಲಿಲ್ಲ ಗೊತ್ತನ. ಯಾವ್ದು ನೋಡಿದ್ರು ಅಯ್ಯೋ ಅವ್ರ ಅಣ್ಣಗೆ ಹಿಂಗೈತಿ, ತಮ್ಮ ಹೆಂಗಯ್ಯನ, ತಮಗೂ ಏನಾರು ಇದ್ದಾತ ಏನ ಅಂತೇಳಿ ಬರೀ ಮಾತಾಡ್ತಿದ್ರು. ನಾನಾರ ಏನು ಮಾಡ್ಲಪ್ಪ, ಹೌದಿಲ್ಲ? ಅದು ಅಲ್ಲದೆ ಈಡೆ ವರದಕ್ಷಿಣೆ ಬೇಕು, ಮನಿ ಇರ್ಬೇಕು, ಮಠ ಇರ್ಬೇಕು, ಹಂಗ ಹಿಂಗ 108 ಕೇಳ್ತಾರ. ನಾನಾರ ಏನು ಮಾಡ್ಲಿ, ಸ್ವಲ್ಪ ಅರ್ಥ ಮಾಡ್ಕೋಬೇಕಪ್ಪ ನೀನು. ತಗ ಒಟ್ಟು ನನ್ನ ಗ್ರಾಚಾರ ಸರಿ ಇಲ್ಲ. ಏನು ಮಾಡಕ್ಕಾಕತಿ ಅಂತ ಚಿಂತೆ ಮಾಡಬೇಡ್ಲಿ, ಚಿಂತೆ ಮಾಡಬೇಡ. ನಿಮ್ಮ ಮತ್ತಿಗೆ ಅಕ್ಕರ ತಂಗಿಯರ ಯಾರು ಅದಾರನ್ನ ವಿಚಾರಿಸ್ಬೇಕು ಬೇಡ ಒಟ್ಟು. ಯಾರು ಏನು ಮಾಡ್ಯಾರ ಗೊತ್ತಿಲ್ಲ, ಕೇಳಿಲ್ಲ ನಾನು. ಬೇಡ ಅಕ್ಕ ತಂಗಿ ಯಾರನ್ನು ವಿಚಾರ್ಸಕ್ ಹೋಗ್ಬೇಡ್ರಿ. ಈಗ ನಿಮ್ಮ ಸಮಸ್ಯೆ ಏನಂತ ನನಗೆ ಗೊತ್ತಾತು. ಗೊತ್ತಾದ್ರ ಅದನ್ನ ಪೇಪರ್ನಾಗ ಹಾಕಿಸ್ತೀಯನ? ಅಲ್ಲಯ್ಯಪ್ಪ ನೀ ಯಾರು? ನಿನ್ನ ಈ ಊರನವಲ್ಲ ಬಟ್ಟೆನವಲ್ಲ, ನಿನ್ನ ಎಂದು ಈ ಊರ ನೋಡಿಲ್ ಬಿಡು ನಾನು. ಹೊಸಬದಿ ನೀನು? ಹ್ಞೂನ್ರಿ ಅಕ್ಕಾರ, ಬರಬ್ಬರಿ ಹೇಳಿದ್ರಿ. ಆ ದೇವರ ಕಳ್ಸ್ಯಾನ ಅಂತ ತಿಳ್ಕೊಂಡ್ಬಿಡ್ರಿ ನೀವು. ನೋಡ್ರಿ, ಹಂಗ ಒಂಥರ ದಾರಿ ಹೋಗ ಅನ್ಕೋರಿ. ಹುಬ್ಬಳ್ಳಿಯಾಗಿರ್ತೇನೆ ನಾನು. ನನ್ನ ಕೆಲಸ ಏನ್ರಿ ಹೇಳ್ರಿ, ನನ್ನ ಊರಾಗ ಎಲ್ಲಾರು ಏನಂತ ಕರಿತಾರ ಅಂತ ಮಾಡಿರಿ? ಮದ್ವಿ ಮಾವಯ್ಯ ಅಂತ ಕರಿತಾರ. ಮದ್ವಿ ಮಾವಯ್ಯ? ಮದ್ವೆ ಆಗ್ಲಾರ್ದ ಹುಡುಗರ್ನ ಹಿಡಿಯೋದ, ಒಳ್ಳೆ ಹುಡುಗಿಯಾರ ತೋರಿಸಿ ಲಗ್ನ ಮಾಡೋದು, ಇದೇ ನನ್ನ ಕೆಲಸ. ಮಾವಯ್ಯ ನಂಗೆ ಲಗ್ನ ಮಾಡಿಸ್ತೀಯ? ಹ್ಞೂ, ಆದ್ರೆ ನನ್ನ ಮಗಳಿಲ್ಲ ಮತ್ತೆ ಹಂಗೆ ಕೇಳ್ಬೇಡ. ಬ್ಯಾರೆ ಹುಡುಗಿಯಾರ ಅದಾರ, ಮಸ್ತ್ ಅದಾರ, ಹಂಗ ಚಂದ್ರ ಚೆಲುವ್ಯಾರ ಇದ್ದಂಗ ಅದಾರ. ಆದ್ರೆ ಬಹಳ ಇದ್ದಂತಾರ ಮಂತೆ ಅಂತಾರಲ್ಲ, ಬಡವ್ರು ಮತ್ತೆ ಪಾಪ ಸುಳ್ಳ ಯಾಕೆ ಹೇಳ್ಬೇಕು ನಿನಗೆ? ಬಡವ್ರು ಆ ಊರ್ ಮನೆಯನ್ನ ಹುಡುಗಿಯಾರನ್ನ ಕೊಡ್ತಾರ. 3-4 ಹೆಣ್ಮಕ್ಳು ಇರ್ತಾವಲ್ಲ, ಅಲ್ಲೇ ದೊಡ್ಡವರೇ ಬೇಕು, ಅವರೇ ಬೇಕು, ಇದ್ದಂತಾರ ಶ್ರೀಮಂತರು ಬೇಕು ಅಂತಂದೇಳಿ ಅನ್ನಂಗಿಲ್ಲ, ಕೊಟ್ಬಿಡ್ತಾರ ಮದ್ವಿ ಮಾಡಿ. ಚಂದಾಗಿ ಬಾಳೆ ಮಾಡ್ಕೊಂಡು ಹೋದ್ರೆ ಸಾಕು ಅವ್ರಿಗೆ ಅಷ್ಟೇ. ಹೌದಾ? ಹುಡ್ಕೊಂಡೋದ್ ಬಳ್ಳಿ ಕಾಲಿಗೆ ತೊಡ್ಕೊಂಡಂಗಾತ್ಲಾ ನಿನಗೆ. ಇಲ್ಲೋಡಿಲೆ, ನೀ ಏನಾರ ಸ್ವಲ್ಪ ಒಬ್ಬೇಕೆ ಇದ್ದ ಮಗಳು ಅಥವಾ ಸ್ವಲ್ಪ ಚಲೋ ಇದ್ದಾರೆ ಬೇಕು ಅನ್ನೋದಾದಿ ಅವರು ಚಲೋ ಮಂತ್ಯಾನ ಹುಡುಕ್ತಾರ. ನಿಮ್ಮ ಹತ್ರ ಏನೈತ್ಲ ಆಡುವ ಆಸ್ತಿ? ಹೌದಿಲ್ಲ? 2 ಎಕರೆ ಹೊಲಕ್ಕೆ 2 ಗಂಡ್ಮಕ್ಳದಿರಿ, ಸಾಲದಕ್ಕೆ ಒಂದು ತಂಗಿ ಬೇರೆ ಅದಾಳ. ಹೌದಿಲ್ಲ? ಏನು ಬಂದತ್ತದ್ರಾಗ? ಬಡ ಹೂ ಅನ್ಲ. ಯಾವಾಗ ತೋರಿಸ್ತೀರಿ ಕನ್ನೆ ಅಂತ ಕೇಳು. ಮಾವಯ್ಯ, ಕನ್ನೆ ಯಾವಾಗ ತೋರಿಸ್ತೀರಿ? ಅಯ್ಯೋ ಭಾರಿ ಸ್ಪೀಡ್ ಆಗದಿರ್ ಬಿಡ್ರಿ ನೀವು. ಆಗ್ಲಿ ಏನ್ ತಪ್ಪಿಲ್ಲ. ಈಗ ನಾನು ಒಂಚೂರು ನಿಮ್ಮ ಮನಿ ನೋಡ್ಬೇಕು, ಮತ್ತೆ ವಯಸ್ಸು ಎಷ್ಟು ನಿಮ್ದು, ಆಮೇಲೆ ಏನ್ ಕೆಲಸ ಮಾಡ್ತೀರಿ ಇವೆಲ್ಲ ಗೊತ್ತಾಗಬೇಕಲ್ಲ. ನಾನು ಹೋಗಿ ಹುಡುಗಿ ಮನ್ಯಾಗ ಹೇಳ್ಬೇಕಲ್ಲ ನಾನು. ಆದ್ರೆ ಹೇಳ್ಬೇಕನ್ನೋದಕ್ಕಿಂತ ಹುಡುಗಿ ಮನೆ ಅನ್ನೋರ್ ಕಂಡೀಷನ್ ಫಸ್ಟ್ ನಾನು ನಿನಗೆ ಹೇಳ್ಬಿಡ್ತೀನಿ. ಆಮೇಲೆ ನಿನಗೆ ಇಷ್ಟ ಐತಿ ಅಂದ್ರೆ ನಿನಗೆ ನಿನ್ ಬಗ್ಗೆ ನಾನು ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ. ಏನಂತೀಯಪ್ಪ? ನೋಡಪ್ಪ, ಹುಡುಗಿ ಮನೆಯವ್ರಿಗೆ 3 ಮಂದಿ ಹೆಣ್ಮಕ್ಳವು. 3 ಮಂದಿ ಹೆಣ್ಮಕ್ಳು ಅಂದ್ರೆ 2 ಲಗ್ನ ಆಗೈತಿ. ಒಂದೇ ಒಂದು ಹುಡುಗಿ ಇರೋದೀಗ. ಹುಡುಗಿ ಚಂದದಾಳ, ಸುಳ್ಳಲ್ಲ, ಚಂದದಾಳ. ಒಂದು 10ನೇ ಮಟ್ಟ ಓದಾಳ, ಭಾಳ ಓದಿಲ್ಲ. ಆದ್ರೆ ಅವ್ರ ಅಪ್ಪ ಅವರ ಒಂಚೂರು ಸಾಲ ಐತಿ. ಅವ್ರು 2 ಮಕ್ಕಳನ್ನು ಕೊಡುವ ಹೊತ್ನ್ಯಾಗೂ ಸಾಲ ಐತಿ ಅಂತೇಳಿ ಅವ್ರು ಒಂದೇ ಹುಡುಗಿ ಮದ್ವಿ ಮಾಡ್ಕೊಂಡಲ್ಲ, ಆ ಹುಡುಗಿನ ಮದ್ವಿ ಮಾಡ್ಕೊಳ್ಳೋತ್ನಾಗೂ ಹುಡುಗ ರೊಕ್ಕ ಕೊಟ್ಟೆ ಮಾಡ್ಕೊಂಡಾನ. 2ನೇ ಹುಡುಗಿದು ರೊಕ್ಕ ಕೊಟ್ಟೆ ಮಾಡ್ಕೊಂಡಾನ. ಈಗ 3ನೇ ಹುಡುಗಿದು ರೊಕ್ಕ ಕೊಟ್ಟೆ ಮಾಡ್ಕೋಬೇಕು ಅನ್ನೋದು ಅವ್ರ ಕಂಡ್ರಿಸನ್. ಯಾಕಂದ್ರೆ ಹೆಣ್ಮಕ್ಳೇ ಸಿಗ್ತಾ ಇಲ್ಲ. ಒಂದು ಕಾಲ ಇತ್ತು ವರದಕ್ಷಿಣೆ ಕೊಡೋದು, ಈಗ ವಧುದಕ್ಷಿಣೆ ಕೊಡ್ಬೇಕು. ದುಡ್ಡು ಕೊಡ್ತೀವಪ್ಪ ಅಂತಂದ್ರು ಹೆಣ್ಣು ಸಿಗೋಲ್ಲ, ಗೊತ್ತನ? ಅದಕ್ಕೆ ನೋಡು, ಚಾನ್ಸ್ ಮಿಸ್ ಮಾಡ್ಕೋಬೇಡ. ನಾ ಹೇಳ್ತೀನಲ್ಲ, ಸಿಕ್ಕ ಅವಕಾಶ ಎಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು.
ಅದಕ್ಕೆ ಹೇಳ್ತೀನಿ 3ನೇ ಹುಡುಗಿಗೆ ಅವ್ರು ಏನಂತಾರ ಅಂದ್ರೆ 3 ಲಕ್ಷ ರೂಪಾಯಿ ಕೊಟ್ಟು ಮದ್ವಿ ಮಾಡ್ಕೋರಿ ಅಂತಾರ. ಏನಂತೀಯಪ್ಪ? 3 ಲಕ್ಷನ? ಆ ಆ. ಅಲ್ಲ, ಈಗ ಯಾವ್ದಾರ ಹುಡುಗಿ ನೋಡಕ್ ಹೋದ್ರೆ ಕಾರ್ ಐತಾ, ಸೈಟ್ ಐತೆ, ಸ್ವಂತ ಮನಿ ಐತೆ, ಗೋರ್ಮೆಂಟ್ ನೌಕರಿ ಐತಾ, ಒಬ್ನೇ ಮಗನ, ನಾದ್ನಿ ಇರಬಾರ್ದು, ಅತ್ತಿ ಬದುಕಿರ್ಬಾರ್ದು, ಮಾವಂತೂ ಇರ್ಲೇಬಾರ್ದು. ಮನಿ ಹಳ್ಳ್ಯಾಗೈತೆ, ಶಿಟ್ಯಾಗೈತೆ, 108 ಪ್ರಶ್ನೆ ಕೇಳ್ತಾರ. ನಿನಗೆ ಏನಪ್ಪ, ನಿನ್ನ ವಂಶ ಮುಂದುವರ್ಸಕ್ ಒಬ್ಬಿಗೆ ಬೇಕು ಅಷ್ಟೇ, ಹೌದಿಲ್ಲ? ನಿನ್ನ ಚೆನ್ನಾಗಿ ನೋಡ್ಕೊಂಡು ಬಾಳೆ ಮಾಡ್ಕೊಂಡು ನಿನಗೆ ಹುಡುಗಿ ಮಾತ್ರ ಕೈ ತೊಳೆದು ಮುಟ್ಬೇಕು, ಅಷ್ಟು ಚಂದದ ಬಡವ್ರ ಮನೆಗೆ ಹುಟ್ಟಾರ. ಆ ಕೆಸರ್ನಾಗ ಅಲ್ಲ ಕಮಲ ಹೂ ಅಳ್ಳೋದು, ಆ ಥರ ಬಡವ್ರ ಮನೆಗೆ ಸುಂದರವಾಗಿರೋ ಮಕ್ಕಳು ಹುಟ್ಟೋದು. ಅದಕ್ಕೆ ನಾನು ಹೇಳ್ತೀನಲ್ಲ, ನೋಡು ವಿಚಾರ ಮಾಡಪ್ಪ. 2.5 ಲಕ್ಷನಾರ ಕೊಡ್ಲೇಬೇಕಂತೆ. 2.5 ಲಕ್ಷ ಕೊಟ್ಟು ಮಾಡ್ಕೊಂಡು ಹೋಗನ್ರಿ, ಯಾರು ಬೇಡ ಅಂದ್ರು ಅಂತ ಅಂತಾರ. ಒಂದೇ ಹುಡುಗಿಗೆ ನೀ ನಂಬಲ್ಲ, ಆ ಹುಡುಗಿ ಸೆಕೆಂಡ್ ಇಯರ್ ಏನ ಕಲ್ತಿತ್ತು, 3.5 ಲಕ್ಷ ರೂಪಾಯಿ ಕೊಟ್ಟು ಮದುವೆ ಮಾಡ್ಕೊಂಡಾರ. ಮದ್ವಿ ನೀವು ಜೋರಾಗ್ಯಾರ ಮಾಡ್ಕೊರ್ರಿ, ಅಥವಾ ರಿಜಿಸ್ಟರ್ ಮ್ಯಾರೇಜಾರ ಮಾಡ್ಕೊರ್ರಿ, ಇಲ್ಲ ಗುಡ್ಯಾಗ ತಾಳಿ ಕಟ್ಟಪ್ಪ ನೀನು, ಅವ್ರದ್ದೇನು ಅಬ್ಜೆಕ್ಷನ್ ಇಲ್ಲ. ಅವ್ರಿಗೆ ರೊಕ್ಕ ಬೇಕು, ಯಾಕಂದ್ರೆ ಸಾಲ ಭಾಳ ಐತಿ ಪಾಪ ಅವ್ರಿಗೆ. ಹಂಗಾಗಿ ಆ ಸಾಲ ತೀರಿಸ್ಕೊಳಕೋಸ್ಕರ ಕೇಳ್ತಾ ಇರೋದು ಪಾಪ. ಅವರು ತಂದೆ ತಾಯಿ ಭಾಳ ಒಳ್ಳೆ ಮಂದಿ ಪಾಪ. ನೋಡು, ಮದ್ವಿ ನೀ ಹೆಂಗಾರ ಮಾಡ್ಕೋ. ಈಗ ಮದ್ವಿ ಹಿಂಗ್ ಮದ್ವಿ ಖರ್ಚು ಮಾಡೋ ರೊಕ್ಕನೇ ಮದ್ವಿಗಾದ್ರೆ ಇನ್ನೂ 1 ಡಬಲ್ ಹೋಗತಿ. ಮದ್ವಿ ಖರ್ಚು ಮಾಡೋ ರೊಕ್ಕನೇ ಈಗ ವರದು ದಕ್ಷಿಣೆ ಅಂತ ಕೊಟ್ಬಿಡು. ಏನಂತೀಯ? ಇದು ಒಂಥರ ಕರೆಕ್ಟಾಗಿ ಐತಿ, ಹೌದ್ಲಾ? ಈಗ ಲಗ್ನ ಅದು ಇದು ಹುಡುಗಿ ಕಳ್ಸು 4 ಮಂದಿ ಊಟಕ್ಕೆ ಹಾಕ್ಸು, ಆ ಊರನವ್ರಿಗೆಲ್ಲ ಅಂತ ದಾರಿ ಸೀರೆ ತೆಗಿ, ಇಂಥ ಸೀರೆ ತೆಗಿ, ಅರ್ಶಿನ ಪತ್ಲ ತೆಗಿ, ಇವೆಲ್ಲ ಸುದ್ದೇ ಇಲ್ಲಲ್ಲ, ಹೌದಿಲ್ಲ? ಯಾವುದು ಬೇಡ, ಗುಡಿಯಾಗ ತಾಳಿ ಕಟ್ಸಿದ್ದಂತ ಸೀರೆ ಒಳಗೆ ಅದಕ್ಕೆ ಖರ್ಚಾಗ ರೊಕ್ಕನೆ 3, 4, 5 ಲಕ್ಷ ಮಟ್ಟ ಖರ್ಚಾಕತಿ. ಅಂಥದ್ದು ಅಷ್ಟು ಬೇಡ ಅಂತ ಹೇಳಿ ಈಗ ಹೆಂಗಿದ್ರು ನಿನ್ನ ಮಗಳು ನಿಮ್ಮ ತಂಗಿದ್ ಲಗ್ನ ಆಗಕತ್ತೈತೆ, ಅದೇ ಚಪ್ರದಾಗೆ ನೀನು ಹುಡುಗಿ ತಾಳಿ ಕಟ್ಬಿಡು. ಏನಂತಿ? ಚಿಂತೆ ಇಲ್ಲ. 2 ತಾಳಿ ಕಟ್ಟಿಬಿಟ್ಟಿ ಅಂದ್ರೆ ಜೋರಿಗೆ ಜೋರು, ಮದುವೆ ಊಟಕ್ಕೆ ಊಟ ಎಲ್ಲ ಆಗಿರ್ತತಿ. ಬರೀ ತಾಳಿ ಒಂದು ಕಟ್ಟಿಬಿಡು. ಏನಂತೆ ನೋಡು, ಇದನ್ನ ಮೊದ್ಲು ಮನೆಗೆ ಹೋಗಿ ಮಾತಾಡು. ಬಿಟ್ರು ಕೆಟ್ಟಪ್ಪ. ಈಗೆಲ್ಲ ಹಂಗೆ ಐತಿ ಕಾಲ್ಮನ. ನಾನು ಎಷ್ಟು ಮಂದಿಗೆ ಮದುವೆ ಮಾಡ್ಸಿನಲ್ಲ, ಎಲ್ಲರೂ ದುಡ್ಡು ಕೊಟ್ಟೆ ಮಾಡ್ಕೊಂಡಿರೋದು. ದುಡ್ಡು ಕೊಡ್ತೀನಂದ್ರೆ ಸಿಗುವಲ್ರು. ಸರಿ ನೀವು ನಮ್ಮ ಮನೆಗೆ ಬರ್ರಿ, ನಾನು ಮಾತಾಡ್ತೀನಿ. ಬೇಡ ಮನೆಗೆಲ್ಲ ಬೇಡ. ನನ್ನ ನಿನ್ ಫೋನ್ ನಂಬರ್ ಕೊಟ್ಟಿರು. ಏನು, ನಿನ್ ಫೋನ್ ನಂಬರ್ ಕೊಡು, ನಾನು ನಾಳೆ ನಿಂಗೆ ಫೋನ್ ಮಾಡ್ತೀನಿ. ಎಷ್ಟೊತ್ತಿದ್ರು ನೀನು ಏನನ್ನೋದು ಡಿಸೈಡ್ ಮಾಡ್ಕೊಂಡು ನಂಗೆ ಹೇಳು. ಸರಿ ಹೇಳು, ಫೋನ್ ನಂಬರ್ ಹೇಳು. 8147424532. ಸರಿ. ಅಲ್ಲ, ನೀವು ಮದುವೆ ಮಾಡ್ಸೋ ಕೆಲಸ ಮಾಡಕತ್ತಿ ಬಹಳ ದಿನ ಆತ ಈ ಕೆಲಸ ಮಾಡಕ್ ಶುರು ಮಾಡಿ? ಯಾಕಂದ್ರೆ ಮದುವೆ ಮಾಡ್ಸೋದೊಂದು ಕಲ್ಯಾಣ ಕಾರ್ಯ ನೋಡ್ರಿ. ಇಂಥವ್ ಮಾಡಿಸಿದ್ರೆ ದೇವ್ರ ನಾವು ಒಳ್ಳೇದು ಮಾಡ್ತಾನ. ನಿಮ್ಗೆ ಎಷ್ಟು ಜನ ಹೆಣ್ಮಕ್ಳು? ನನಗಿದ್ದವ್ರು 2 ಗಂಡು ಮಕ್ಕಳೇ ನೋಡ್ರಿ, ಹೆಣ್ಮಕ್ಳಿಲ್ಲ. ನನ್ನ ದೊಡ್ಡ ಮಗ ಮದುವೆ ಆದ್ನಲ್ಲ ಹುಡುಗಿ, ಆ ಹುಡುಗಿದಕ್ಕೆ 1.5 ಲಕ್ಷ ರೂಪಾಯಿ ಕೊಟ್ಟಿತ್ತು. 2ನೇ ಮಗ ಮದುವೆ ಆದ್ನಲ್ಲ, ಅವನು ಶಾಣೆ, 1 ರೂಪಾಯಿ ಖರ್ಚು ಮಾಡ್ಸಿಲ್ಲ. ಸೀದಾ ಹೋದ, ಯಾವ್ದೋ ಒಂದು ಹುಡುಗಿ ಲವ್ ಮಾಡಿದ, ಗುಡ್ಯಾಗ ತಾಳಿ ಕಟ್ಕೊಂಡ, ಮನೆಗೆ ಕರ್ಕೊಂಡು ಬಂದ ಅಷ್ಟೇ. ನಶೀಬ ಕೇಳಿ ಪಡ್ಕೋಬೇಕಿಂತ ಮಕ್ಕಳನ್ನ. ಅಲ್ಲ, ಆವಾಗಿನ ಕಾಲದಾಗೆಲ್ಲ ಲವ್ ಮ್ಯಾರೇಜ್ ಆದ್ರೆ ಗಂಡು ಮಕ್ಕಳು ಅಪ್ಪ ಅವ್ವ ಏನಂಗ ಸೂರ್ ಕಿತ್ತೋಗಂಗೆ ಹೊಯ್ಕೊಂತಿದ್ವು. ಈಗ ಹಂಗಲ್ಲ, ಅಲ್ಲೆಲ್ಲ ಖುಷಿ ಅಂದ್ರೆ ಖುಷಿ, ಯಾಕಂದ್ರೆ ಹೆಣ್ಣು ಸಿಗುವಲ್ವಲ್ಲ, ಮದುವೆ ಖರ್ಚು ಉಳಿತು, ಯಾವುದು ಚಿಂತಿಲ್ಲ ಅಲ್ಲ. ಸರಿ, ನಾನು ನಿಮ್ಮ ನಂಬರ್ ತಗೊಂಡಿನಿ. ನಾಳೆ ನಾನು ನಿಮಗೆ 10 ಗಂಟೆಗೆ ಸರಿಯಾಗಿ ಫೋನ್ ಮಾಡ್ತೀನಿ. ನೀವು ಏನನ್ನ ಮಾತಾಡ್ಕೊಂಡು ಡಿಸೈಡ್ ಮಾಡ್ರಿ. ಏನಂತಿಲ್ಲ, ಮೊದ್ಲು ಮನೆಗೆ ಹೋಗಿ ಮಾತಾಡು. ಅಲ್ಲ, 3 ಲಕ್ಷ ರೂಪಾಯಿ, ಅದು 2.5 ಲಕ್ಷಕ್ಕೆ ಬಂದಾನ. ಏನಂತಿ? ನಿನ್ ಜಗದಾಗ 50,000 ಕಮ್ಮಿ ಆತ. 2.5 ಲಕ್ಷ ರೂಪಾಯಿಗೆ ಒಂದು ಒಳ್ಳೆ ಸಂಬಂಧ ಸಿಕ್ತತಿ ಅಂದಮೇಲೆ ಯಾಕೆ ಬೇಡ ಅಂತಿ? ಈಗ ತಡಿ, ಹುಡುಗಿಯಾರು ನೋಡಕ್ಕೆ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಡ್ಡಾಡೋದು ಅಷ್ಟೇ ಆಕತಿ. ತೆಗಿಯತ್ತಾಗ ಅದೈತಾ ಇದೈತಾ ಹಂಗೈತಾ ಹಿಂಗೈತಾ 108 ಪ್ರಶ್ನೆನೇ ಇಲ್ಲಲ್ಲ. ಏನಂತಿ? ಹುಡುಗಿ ಮಾತ್ರ ಭಾಳ ಚಂದದಾಳ ಅಂತ ಅವನೇ ಹೇಳಕತ್ತಾನಲ್ಲ. ಬೇಕಾದ್ರೆ ನಾ ಈಗ ಮನೆ ಮಾತಾಡ್ಕೊಂಡು ಕೊಡಕ್ಕೆ ಒಪ್ಕೊಂಡ್ರೆ ನಾಳೆ ಹುಡುಗಿ ಪುಟ್ಟ ನೋಡು, ಬೇಕಂದ್ರೆ ಮುಂದರಿ, ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡಿದ್ರ ನೀ ಏನು ರೊಕ್ಕ ಕೊಟ್ಟಿರಂಗಿಲ್ಲಲ್ಲ. ಹಂಗೆ ಮಾಡ್ತೀನಿ. ಈಗ ಹೋಗಿ ಮನೆ ಮಾತಾಡ್ತೀನಿ. ಅಂತೂ ಇಂತೂ ಶಾಂತ ಅವನ ಮಗ್ಗ ಕಂಕಣ ಮೇಲೆ ಕೂಡಿ ಬಂತು. ಪಿಪಿ ಡುಮ್ 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 ಡುಮ್. ಏನ 2.5 ಲಕ್ಷ ರೂಪಾಯಿ? ಏನ್ ತಲೆ ಬರಬರಿ ಐತೆ ನಿನಗ? ಅಲ್ವೇ, ಮತ್ತೆ ನಾನು ಲಗ್ನ ಮಾಡಕ್ಕೆ ಎಷ್ಟು ರೊಕ್ಕ ಖರ್ಚಾಕತ್ತಂತ ಮಾಡಿ ನೀನು? 2-2.5-3 ಲಕ್ಷ ರೂಪಾಯಿ ಖರ್ಚು ಆಗೇ ಆಕತ್ತೆ. ಹೆಚ್ಚಿಗೆ ಖರ್ಚಾಕತ್ತಿ. ಇನ್ನು ಸೀರೆ ಒಂದು 20-30 ಸಾವಿರ ರೂಪಾಯಿ ಸೀರೆ ತಗೋತಾರ. ಈಗಿನ ಹುಡುಗಿಯಾರಂತರು 10,000 ರೂಪಾಯಿ 5,000 ರೂಪಾಯಿ ಸೀರೆ ಅಂತ ತಗೋತಾರ. ಅದ್ರಂತ 2-3 ಥರ ಸೀರೆ. ಮದ್ವಿ ಮಂಟಪ, 6 ಜನಕ್ಕೆ ಊಟ, 1-2 ಹೇಳಂಗಾರ ನೋಡೋಣ ಎಷ್ಟು ಖರ್ಚು ಇರ್ತತವ. ನಾನು ಹಂಗ ಆ ಕಡೆ ಯಾತಂಗಾರ ಇದಕ್ಕೆ ರೊಕ್ಕ ಕೊಡಕ್ಕೆ ಆಗಲ್ಲ ಅನ್ನೋದಿದ್ರೆ ನಾನು ನೋಡಿದ ಹುಡುಗಿ ಜೊತೆ ನನಗೆ ಇಷ್ಟೊತ್ತಿ ಮದ್ವೆ ಮಾಡಿರ್ಬೇಕಿತ್ತು. ಅಣ್ಣನ ಸಲುವಾಗಿ ಇಬ್ಬರದು ಒಂದೇ ಸಲ ಮಾಡೋಣ ಅಂತೇಳಿ ಉಳಿಸ್ಕೊಂಡು ಅವ ಏನಾರ ಅದನ್ನ ಇಟ್ಕೊಂಡ ಹುಡುಗಿ ಸಿಕ್ಲಂತೆ ಬಡ ಲವ್ ಮಾಡಿ ಮದ್ವೆ ಮಾಡ್ಕೊಂಡು ಬಂದ್ಬಿಟ್ಟ. ನನಗೋಸ್ಕರ ಅವ ಕಾದ್ನ, ನೀನು ಅವನಿಗೋಸ್ಕರ ನನ್ ಕಾಸಿದಿ. ನಾನು ಪ್ರೀತಿ ಮಾಡಿದ ಹುಡುಗಿ ಬಿಟ್ಟು ಹೋದ್ಲು. ಇದಲ್ಲಂಬೆ ನೀ ಮಾಡೋ ತಪ್ಪು ನಿನಗೆ ಗೊತ್ತಾಗೋಲ್ತಾನೆ ಇದು? ಹೌದಪ್ಪ, ಅದೊಂದು ಆತ್ ನನ್ನಿಂದ ತಪ್ಪ ಆಗೈತಿ. ನಾ ಇಲ್ಲ ಅಂತ ಹೇಳಂಗಿಲ್ಲ. ಹಂಗಂತೇಳಿ ಯಾವ ರೊಕ್ಕ ಇಸ್ಕೊಂಡು ಮಗಳು ಕೊಟ್ಟು ಲಗ್ನ ಮಾಡವ? ನಂಗೆ ಇದ್ರಾಗೆಲ್ಲ ನಂಬಿಕೆ ಇಲ್ಲಪ್ಪ.
ಹಂಗಲ್ಲವ ಅವ್ರದ್ದೇನ ಬಹಳ ತೊಂದರೆನೇ ಐತಂತೆ. ಈಗ ಕನ್ಯೆ ಸಿಗೋಲ್ಲ ನೋಡು. ಹಂಗಾಗಿ ಮತ್ತೆ ನೋಡ್ರಿಪ್ಪ ನಮ್ದು ಇಂಥ ಕಷ್ಟ ಅದಾವು, ನಮ್ಗೊಂದು ಸ್ವಲ್ಪ ಸಾಲ ಹರ್ಕೊಳಕ್ಕೆ ರೊಕ್ಕ ಕೊಡ್ತಾರ ಅಂದ್ರೆ ನಮ್ಮ ಮಗಳು ಕೊಟ್ಟು ಲಗ್ನ ಮಾಡ್ತೀವಿ ಅಂತ ಅದಾರಂತೆ. ಈಗ ತಡಿ, ನಾಳೆ ಆಕೆ ಏನಾರ ಭಾಳ ಹರಡಕತ್ಲಂದ್ರೆ ಹೇಳ್ಬೋದು, ನಿಮ್ಮ ಅಪ್ಪ ಹೌದು ನಂಗೆ ಇಷ್ಟು ರೊಕ್ಕ ಕೊಟ್ಟೇವಿ, ಏನು ಚಂದ ಬಾಳೆ ಮಾಡ್ಕೊಂಡು ಹೋಗವ ಅಂತ ಹೇಳ್ಬೋದು ಅಲ್ವೇ. ಈಗಂತರೂ ಅವೇ ನಡೀತಾ ಅದಾವವ್ವ. ಏನಪ್ಪ ನನಗಂತರೂ ಅಲ್ಲೆಲ್ಲ ಆತು 2-3 ಲಕ್ಷ ರೂಪಾಯಿ ಈಗ ಎಲ್ಲೈತಪ್ಪ ರೊಕ್ಕ ಕೊಡಾಕ ಹೇಳಿನೇ ನೋಡೋಣ. ಅವ ಎಲ್ಲಿದಾರ ಅಡ್ಜಸ್ಟ್ ಮಾಡ್ರಿ, ನನ್ನ ಕಡೆನೂ ರೊಕ್ಕಿಲ್ಲ, ಇಲ್ಲ ನಾನೇ ಇದು ಮಾಡ್ತಿದ್ದೆ ಅಲ್ಲ. ಈಗ ಹೆಂಗಿದ್ರು ತಂಗಿ ಲಗ್ನ ಆಗತೈತಿ, ಅದ ಛತ್ರದಾಗ, ಅದ ಮುಹೂರ್ತದಾಗ, ಅದ ಮದ್ವಿ ಊಟದಾಗ ಎಲ್ಲ ನಾನು ಒಂದು ತಾಳಿ ಕಟ್ಟಿ ಮುಗಿಸ್ಬಿಡ್ತೀನಿ. ಮತ್ತೆ ಅದಕ್ಕಂತ ಸಪ್ರೇಟ್ ಯಾಕೆ ಇದು ಮಾಡ್ತೀರಿ? ನಾ ಅದನ್ನ ಹೇಳೋದು ನಿನಗೆ, ರೊಕ್ಕ ಕೊಡಲಿಲ್ಲ ಅವ್ರು ಒಪ್ಕೊಳ್ಳಲ್ಲ. ಮತ್ತು ಅದಕ್ಕಂತ ಗುಡಿಯಾಗ ತಾಳಿ ಕಟ್ಟಿಸ್ಕೊಳಕ್ಕೆ ನನಗೆ ಅಷ್ಟು ಸಿಂಪಲ್ ಆಗಿ ಇಷ್ಟನೂ ಇಲ್ಲ. ಅದ್ರ ಬದಲು ಇದೇ ಛತ್ರದಾಗ, ಇದೇ ಮುಹೂರ್ತದಾಗ, ಇದೇ ಮಂಟಪದಾಗೆ ಒಂದು ತಾಳಿ ಕಟ್ಬಿಡ್ತೀನಿ, ಆಗ ಹೋಗ್ಬಿಡ್ತೈತಲ್ಲ. ಏನಂತಿ? ಏನೋ ನಮಗೆ ಬೇಕಾದವರು ಬಂದಿರ್ತಾರ, ಅವ್ರಿಗೆ ಬೇಕಾದವರು ಬರ್ತಾರ, ಅವ್ರಿಗೆ ಬೇಕಾದ್ರೂ ಕರ್ಸಂದ್ರಾತು. ಏನಂತಿ? ಏನಪ್ಪ ಇದಕ್ಕೇನು ಹೇಳೋದ ಏನಾಗ್ತದ ಹಿಂಗಂತಿ ನೀನು? ಅಲ್ಲ ಅದು 2-2 ಲಕ್ಷ ರೂಪಾಯಿ ಹೆಂಗೆ? ನಾ ಹುಡುಗಿ ಅವ್ವ ಅಪ್ಪನ ನೋಡ್ಬೇಕು, ಹುಡುಗಿ ನೋಡ್ಬೇಕು, ಅವ್ರ ಮನೆ ನೋಡ್ಬೇಕು, ಯಾವ ಊರು ನೋಡ್ಬೇಕು, ಎಲ್ಲ ನೋಡೇ ಒಪ್ಕೊಳ್ಳೋದು. ನಾ ಹಂಗೆ ಒಪ್ಕೊಳ್ಳಂಗಿಲ್ಲ. ಏನ್ರಿ ಬೆಲ್ಲ ಹೊಡಿ ಕಾಲ್ನಾಗ ಸುಮ್ಮನೆ ಕುಂತು ಬಿಟ್ರಲ್ಲ ಮೂಲ್ಯಾಗ, ಏನನ್ನ ಕೇಳ್ರಿ ಮಗ 2-2.5 ಲಕ್ಷ ರೂಪಾಯಿ ಬೇಕನ್ನಕತ್ತಾನ. ನಾನು ಏನು ಮಾಡ್ಲು ಮರಯ್ಯ? ಅಲ್ಲ ಗಿಡ್ಮುಳಿ, ಎಲ್ಲದ್ರಾಗ ನನ್ನ ಮಗ ಅಂತ ಕುಣಿತಿರ್ತಿ. ಇಂಥವೇನಾರ ಆದ್ಗುಟ್ಲೆ ನೋಡಿ ನಿನ್ನ ಮಗ ಹೆಂಗೆ ಮಾಡಾಕತ್ತಾನ ಅಂತ ಬಂದುಬಿಡ್ತಿ ಅತ್ತಾಗ. ಹೇಳಿ ಈಗ ಅದಕ್ಕೇನು ಹೇಳ್ತೀನಿ ನೋಡು, ನಿನಗೆ ಬಿಟ್ಟಿದ್ದು. ನಾನು ನೋಡು ಮರಯ್ಯ, ನಾನು ಎದ್ರಾಗೂ ಭಾಗವಹಿಸಕ್ಕೆ ಹೋಗಲ್ಲ. ಅಕ್ಕಿ ಕಾಳು ಹಾಕಂದ್ರೆ ಹಾಕ್ತೀನಿ ಅಷ್ಟೇ. ನನಗೆ ಯಾವಾಗ ಹುಡುಗಿ ನೋಡೋಕೆ ಅವಕಾಶ ಕೊಟ್ಟಿರಿ ಹೇಳಿ ನೀವು ನೋಡೋಣ. ಏನಿದ್ರು ನನ್ನ ಮಗ, ನನ್ನ ಇಚ್ಛೆ, ನನ್ನ ಇಷ್ಟ, ನಾನೇ ಮಾಡ್ತೀನಿ ಅಂತೇಳಿ ಏನು ನನ್ನ ಸಹಕಾರನೇ ಇಲ್ಲದೆ ಮಗನ ಹೆತ್ತು ಬಿಟ್ಟರಂಗೆ ಮಾಡ್ತೀಯಪ್ಪ. ನಿಮ್ಮ ಬಾಯಾಗನ ಇಷ್ಟು ಉಪ್ಪಿನಕಾಯಿ ಹಾಕ ಸುಮ್ಕುದ್ರಿ. ಮಗನೇ ವಯಸ್ಸಿಗೆ ಬಂದ ಏನು ಮಾತಾಡ್ಬೇಕು ಅನ್ನೋದ ಗೊತ್ತಾಗಲ್ಲ ನಿಮ್ಗಂತೂ ಹೊತ್ತಾಗ. ಸುಮ್ಮನಿರಿ ಬಾಯಿ ಮುಚ್ಕೊಂಡು, ನಿಮ್ಮನ್ನು ಕೇಳಿದ್ದೆ ತಪ್ಪತ್ತಾಗ. ಈಗ ತಡ್ರಿ ನೋಡ್ರಿ, ಈಗ ರೊಕ್ಕ ಅನ್ನಕತ್ತಾನ, ಏನು ಮಾಡ್ತೀರಿ? 2-2.5 ಲಕ್ಷ ರೂಪಾಯಿ ಅಂತೆ. ನನ್ನಂತೇಳಿ 1 ರೂಪಾಯಿ ಇಲ್ಲ, ಏನಾರ ಮಾಡ್ಕೊರಿ. ನನ್ನಂತೇಲಂತೂ ರೊಕ್ಕ ಇಲ್ಲ. ಅಣ್ಣ ಮೆಡಿಕಲ್ ಶಾಪ್ ಹಾಕಕ್ಕೆ 4 ಲಕ್ಷ ರೂಪಾಯಿ ಗಟ್ಟಲೆ ನಿಮ್ಗೆ ಸಹಾಯ ಮಾಡೋಕ್ಕಾಗತ್ತಿ. ನನ್ನ ಮದುವೆ ಸಲುವಾಗಿ ನಿಮ್ಗೊಂದು 2-2.5 ಲಕ್ಷ ರೂಪಾಯಿ ಸಹಾಯ ಮಾಡೋಕ್ಕಾಗಲ್ಲ. ಯಾವಕ್ಕಿನಾರ ಬೇರೆದಕ್ಕೆ ನೋಡಕ್ಕೆ ಹೋದ್ರೆ ಮದುವೆ ಕಾರ್ ಇರಬೇಕು, ಮನಿ ಇರಬೇಕು, ಸೈಟ್ ಇರಬೇಕು, ಸಿಟಿ ಒಳಗಿರ್ಬೇಕು, ದೊಡ್ಡ ದೊಡ್ಡ ನೌಕರಿ ಒಳಗಿರ್ಬೇಕು, ಆವು ಸತ್ತಿರ್ಬೇಕು, ಮಾವು ಬದುಕಿರಬಾರ್ದು, ಈ ಥರ ಎಲ್ಲ ಕಂಡೀಷನ್ಸ್ ಇರ್ತಾವೆ. ಇಷ್ಟೆಲ್ಲ ಏನು ತೊಂದರೆ ಇಲ್ದಂಗೆ ಲಗ್ನ ಆಗತ್ತೈತಿ. ನಿಮ್ಗೆ ಒಪ್ಕೋಬೇಕಂತ ಅನಿಸ್ಬಲ್ದಲ್ಲ. ನನಗೆ ಈಗ ಗೊತ್ತಾತ್ವೇ, ನಂಗೆ ಈಗ ಗೊತ್ತಾತ. ನಿಮಗೆ ನನ್ನ ಮದುವೆ ಮಾಡೋದು ಇಲ್ಲ ತಲೆಯಾಗ. ಅಲ್ಲ ನಿಂತು ಮಾತಾಡ, ಇದೊಂದು ಹಲ್ಕಟ್ ಪಾಡಿ ಆತ ಒಳಗೆ ಓಡ್ತೈತೆ ಒಂದು ಅಳತಿ. ಏನು ಹೇಳದ ಏನು ಮಾಡೋದ ಆತಾಗ. ಯಾಕಾರ ಗಂಡು ಮಕ್ಕಳು ಹುಟ್ಟದಾಗ ಭಾರಿ ಖುಷಿಯಾಗಿತ್ತಪ್ಪ ಅವಾಗ. ಈಗ ಅನಿಸ್ತೈತಿ ಸುಮ್ಮನೆ 4 ಹೆಣ್ಣು ಹುಟ್ಟಿದ್ರೆ ಬೇಸಿತ್ತತ್ತಾಗಂತೆ. ಯಾವ ಬೇಕೋ ಮರೆ ಗಂಡು ಮಕ್ಕಳತ್ತಾಗ.